ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಸೇರಿಬಿಟ್ಟು ತೆರಿಗೆ ಜಾಸ್ತಿ ಮಾಡ್ಯಾರ ಫಸ್ಟ್. ಆಮೇಲೆ ಎಲ್ಲ ದವಸ ಧಾನ್ಯಗಳ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ನಿರುದ್ಯೋಗಗಳು ಜಾಸ್ತಿ ಆಗಿದ್ದಾರೆ. ಯುವಕರಿಗಾಗ್ಲಿ ಯುವತಿಯರಿಗಾಗ್ಲಿ ಬರೇ ಓದ್ತಾ ಇದ್ದಾರೆ ಅಷ್ಟೇ, ಎಲ್ಲೂ ಕೆಲಸಗಳು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂದ್ರೆ ಈಗ ಮಧ್ಯಮ ವರ್ಗ ಜನರಿಗೆ, ಈಗ ಶ್ರೀಮಂತರಾದ್ರೆ ಹೆಂಗೋ ಜೀವನ ಮಾಡ್ಬಿಡ್ತಾರೆ, ಬಡವರಾದ್ರೆ ಎಲ್ಲಾರ ಎತ್ಕೊಂಬಂದು ಮಾಡ್ಕೊಂಬಂದು ಮನೆ ಕೆಲಸ ಮಾಡಿ ಏನೋ ಮಾಡ್ತಾರೆ. ಈ ಮಧ್ಯಮ ವರ್ಗ ಜನರಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಈಗ ಇರೋ BPL ಕಾರ್ಡ್ ತಿಂತಾರೆ. ಇಬ್ರು ಕಷ್ಟನೇ ಅಂದ್ರೆ ನಮಗೆ ಮಧ್ಯಮ ವರ್ಗದವ್ರಿಗೆ ಈಗ ನಾವು ಹೈ ಲೆವೆಲ್ಗೆ ಹೋಗಕ್ ಆಗ್ತಾ ಇಲ್ಲ, ನಾವು ಕೆಳಮಟ್ಟದಲ್ಲಿ ಬರಕ್ಕೂ ಆಗ್ತಾ ಇಲ್ಲ. ಆ ತರ ಒಂಥರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಅದಕ್ಕೆ ಅವ್ರಿಗೂ ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಯಾಕಂದ್ರೆ ನಾವು ಮೇಲೂ ಅಲ್ದಂಗೆ ಕೆಳಗೂ ಅಲ್ದಂಗೆ ಮಧ್ಯಮದಲ್ಲಿ ಇದೀವಿ. ಈಗ ನಾವು ಯಾವುದೇ ಒಂದು ವಸ್ತುಗಳು ತಗೊಳಕ್ ಹೋದ್ರಿ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಇವಾಗ ಪ್ರತಿಯೊಂದು ವಸ್ತುನೂ ಕಾಸ್ಟ್ಲಿ ಆಗಿದೆ. ಆಮೇಲೆ ದಾವಣಗೆರೆಯಲ್ಲಿ ಈಗ ಯಾವುದು ಒಂದು ಕಂಪ್ನಿಗಳಿಲ್ಲ, ಒಂದು ಕೈಗಾರಿಕೆ ಇಲ್ಲ. ಎಲ್ಲ ಇತ್ತು ಮುಂಚೆ, ಅವೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಈಗ ಅಟ್ಲೀಸ್ಟ್ ಒಂದು ಏರ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿ MP ಗಳೆಲ್ಲ ಈಗ ಅವಾಗಲೇ 4 ವರ್ಷ 3 ವರ್ಷ ಆಯ್ತು ಹೇಳಕ್ ಹಿಡಿದು ಯಾವುದು ಏನು ಮಾಡಿಲ್ಲ. IT-BT ಕಂಪ್ನಿಯವರು ಈಗ ಪ್ರಭಾ ಮಲ್ಲಿಕಾರ್ಜುನ ತಂದ್ರೆ ಚೆನ್ನಾಗಿರುತ್ತೆ. ರಾಜ್ಯ ಸರ್ಕಾರದವರು ಇದ್ರ ಬಗ್ಗೆ ಗಮನ ಕೊಡ್ಬೇಕು ನಮಗೆ. ಯಾಕಂದ್ರೆ ದಾವಣಗೆರೆಯಲ್ಲಿ ಏನೂ ಸಮಸ್ಯೆಗಳಿಲ್ಲ. ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ, ಕಳ್ಳಕಕ್ರು ಜಾಸ್ತಿ ಆಗಿದ್ದಾರೆ. ಈಗ ಆ ಫೈನಾನ್ಸು ಈ ಫೈನಾನ್ಸು ಅಂತೇಳಿ ಅದು 1 ಬಡ್ಡಿಗೆ 10 ಬಡ್ಡಿ ಕೇಳೋಷ್ಟಾಗಿ ಜನಗಳ ಸ್ಥಿತಿನೂ ಸರಿ ಇಲ್ಲ. ಹಂಗಾಗಿ ಇದೆಲ್ಲ ನೀವು ಈ ಸಲ ಬಜೆಟ್ನಲ್ಲಿ ಇದ್ರ ಕಡೆ ಹೆಚ್ಚಿನ ಗಮನ ವಹಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈಗ ಯಾರು ನಿರೀಕ್ಷೆ ಐತಾ? ಬೇರೆ ನಿರೀಕ್ಷೆ ಅಂದ್ರೆ ಈಗ ಯಾವ್ದಾರ ಒಂದು ಕಂಪ್ನಿ ಬಂದ್ರೆ ಸ್ವಲ್ಪ ಜನಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ನಿರುದ್ಯೋಗಿಗಳಿಗೆ ಈಗ ಒಂದು ಡಿಗ್ರಿ ಮಾಡಿದವರು ಈಗ ಬೇರೆ ಊರಿಗೆ ಹೋಗಕ್ಕಾಗಲ್ಲ. ಒಂದು ದಾವಣಗೆರೆಯಲ್ಲಿ ಏನಾದ್ರು ಒಂದು ಮಾಡಕ್ ಚೆನ್ನಾಗಿರುತ್ತೆ. ಈಗ ಎಲ್ಲರೂ ಶಿವಮೊಗ್ಗದಲ್ಲೂ ಕಂಪ್ನಿ ಓಪನ್ ಆಗಿದೆ, ಹುಬ್ಳಿ ಧಾರವಾಡ ಎಲ್ಲ ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇದು ತುಮಕೂರಲ್ಲೂ ಇಂಪ್ರೂವ್ ಆಗಿದೆ. ದಾವಣಗೆರೆನೇ ಯಾವುದಕ್ಕೂ ಇಂಪ್ರೂವ್ ಆಗಿಲ್ಲ. 3 ಜನ ಇದ್ದು ಯಾವುದು ಏನು ಮಾಡಿಲ್ಲ. ಅವರು MP ಗಳು MLAಗಳು ಏನೋ ನಾನು ಬೈಕ್ ಅಂದ್ರೂ ಪರವಾಗಿಲ್ಲ. ನಾನು ಈ ವಿಚಾರ ಹೇಳ್ತಿರೋದು. ನಾನು ಬಂದು ದಾವಣಗೆರೆ 30 ವರ್ಷ ಆಯ್ತು. ಯಾವುದು ಇರೋದು ಕಾಟನ್ ಮಿಲ್ಲು ಕುಟ್ಟಾಕಿದ್ರು, ಆಮೇಲೆ ಹತ್ತಿ ಗಿರಣಿಗಳೆಲ್ಲ ಹೋಗ್ಬಿಟ್ಟು ಎಲ್ಲ ಹೋಗಿದ್ದು. ನಿರುದ್ಯೋಗಿಗಳ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಬರೇ ಅಲ್ಲಿ ಇಲ್ಲಿ ಕೂತ್ಕೊಂಡು ಮರದಡಿ ಕೂತ್ಕೊಂಡು ಹರಟೆ ಹೊಡೆಯೋರೆ ಜಾಸ್ತಿ ಆಗಿರೋದು ದಾವಣಗೆರೆಯಲ್ಲಿ. ಅದು ಆ ಕಡೆ ಗಮನ ಹರಿಸ್ಬೇಕು. MP ಆಗಲಿ MLAಗಳಾಗಲಿ ಸಚಿವರಾಗಿ ಇದ್ರ ಕಡೆ ಗಮನ ಹರಿಸ್ಬೇಕು. ನಾವೇನೋ ಮಾಡ್ತಿದೀವಿ, ನಾನು ಆ ಕಂಪ್ನಿ ತರ್ತೀನಿ, ನಾನು ಈ ಕಂಪ್ನಿ ತರ್ತೀನಿ, ಹಂಗೆ ಮಾಡ್ತೀನಿ ಅಂತೇಳಿ ಯಾವುದೂ ಬಂದಿಲ್ಲ ದಾವಣಗೆರೆಗೆ. ಅದಕ್ಕೆ ನೀವು ರಾಜ್ಯ ಸರ್ಕಾರದವರು ಈ ಸಲ ಬಜೆಟ್ ಮಂಡನೆ ಮಾಡಿದಾಗ ದಾವಣಗೆರೆಗೆ ಹೆಚ್ಚಿನ ಒಂದು ಬೆಂಬಲ ಕೊಟ್ಟು ಆ ಬಜೆಟ್ ನಮ್ದು ಸ್ವಲ್ಪ ದಾವಣಗೆರೆ ವಿಚಾರದಲ್ಲೂ ಸೇರಿಸ್ಬಿಟ್ಟು ಏನಾರ ಒಂದು ಒಳ್ಳೆ ಕಂಪ್ನಿನೋ ಒಂದು ಏರ್ಪೋರ್ಟ್, ಮೊದಲು ಏರ್ಪೋರ್ಟ್ ತಂದ್ರೆ ಯಾವ್ದಾರ ಕಂಪ್ನಿಗಳು ಬರ್ತವೆ ದಾವಣಗೆರೆಗೆ. ಅದೇ ತಂದಿಲ್ಲ ಅಂದ್ರೆ ಹೆಂಗ್ ಬರುತ್ತೆ ದಾವಣಗೆರೆಗೆ ಕಂಪ್ನಿಗಳು? ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಮುಖ್ಯಮಂತ್ರಿಗಳು ಈ ಕಡೆ ಗಮನ ಹರಿಸಿ, ಅದ್ರ ಬಗ್ಗೆ ಸಚಿವರು ಗಮನ ಹರಿಸ್ಬೇಕು, ಮುಖ್ಯಮಂತ್ರಿಗಳು ಗಮನ ಹರಿಸಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ತಗೊಂಡು ಅದನ್ನ ನಾವು ದಾವಣಗೆರೆಯಲ್ಲಿ ಏನಿದೆ ಅದನ್ನ ಏನಿಲ್ಲ ಅದನ್ನ ಮಾಡಬೇಕು. ಎಲ್ಲ ಊರಲ್ಲೂ ಎಲ್ಲ ಸಮಸ್ಯೆಗಳೆಲ್ಲ ಚೆನ್ನಾಗಿದೆ. ಎಲ್ಲ ಊರಲ್ಲೂ ಕಂಪ್ನಿಗಳು ಬಂದಿದ್ದಾವೆ, ಏರ್ಪೋರ್ಟ್ ಬಂದಿದೆ, ಎಲ್ಲ ಬಂದಿದೆ. ದಾವಣಗೆರೆಗೆ ಏನೂ ಇಲ್ಲ. ಅದಕ್ಕೆ ಈ ವಿಚಾರದಲ್ಲಿ ಗಮನ ಹರಿಸ್ಬೇಕು. ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇದನ್ನ ನೀವು ತರಲೇಬೇಕು. ಹೌದು, ಸೆಂಟ್ರಲ್ ಅವರೇ ಮಾಡ್ಕೊಡ್ಬೇಕು. ಕೇಂದ್ರ ಸರ್ಕಾರದ ಈ ಸಾರಿಯ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಮೊದಲನೇದಾಗಿ ಬೆಂಗಳೂರು ಸುತ್ತಮುತ್ತಲು ಈ ಕಾವೇರಿ ಮೇಲೆ ಕುಡಿಯೋ ನೀರಿಗೋಸ್ಕರ ಕಾವೇರಿ ನದಿ ಮೇಲೆ ಒತ್ತಡ ಬೀಳ್ತಾ ಇರೋದ್ರಿಂದ ಎತ್ತಿನ ಹೊಳೆ ಯೋಜನೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನವನ್ನು ಮೀಸಲಿಡಬೇಕಾಗುತ್ತೆ. ಇದ್ರ ಜೊತೆಗೆ ಮಧ್ಯ ಕರ್ನಾಟಕದ ಭಾಗಕ್ಕೆ ಕುಡಿಯೋ ನೀರಿಗೆ ಮತ್ತು ನೀರಾವರಿಗೋಸ್ಕರ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ 2 ವರ್ಷದ ಕೆಳಗೆ ಕೇಂದ್ರ ಸರ್ಕಾರ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿತ್ತು. ಅದು ಇವತ್ತಿಗೂ ಅನುಷ್ಠಾನಕ್ಕೆ ಬಂದಿಲ್ಲ. ಆದ್ದರಿಂದ ಈ ಕೂಡಲೇ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಈ ಸಾರಿಯ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಹಣವನ್ನು ಸಂಪೂರ್ಣ ಬಿಡುಗಡೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಇದ್ರ ಜೊತೆಗೆ ಈ ದಾವಣಗೆರೆ ಮಧ್ಯ ಕನ್ನಡ ಭಾಗದ 5-6 ಜಿಲ್ಲೆಗಳು ಬರ್ತವೆ. ಈ ಜಿಲ್ಲೆಗಳಲ್ಲಿ 16 ಇಂಜಿನಿಯರಿಂಗ್ ಕಾಲೇಜ್ಗಳು, 7-8 ಮೆಡಿಕಲ್ ಕಾಲೇಜ್ ಬರೋದ್ರಿಂದ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಅವರಿಗೆ ಉದ್ಯೋಗ ಬೇಕು ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ವಲಸೆ ಹೋಗಬೇಕಾಗತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಮಧ್ಯ ಕರ್ನಾಟಕದ ಭಾಗಕ್ಕೆ IT-BT ಕಂಪ್ನಿಗಳನ್ನು ಅಥವಾ IIT ತಂದರೆ ಇಲ್ಲಿಯ ಜನ ಬೆಂಗಳೂರು ಮೇಲೆ ವಲಸೆ ಹೋಗಿ ಅಥವಾ ಬೇರೆ ಬೇರೆ ಕಂಪ್ನಿಗಳು ಬೆಂಗಳೂರು ಮೇಲೆ ಒತ್ತಡ ಬೀಳೋದು ಸಹ ಕಡಿಮೆ ಆಗುತ್ತೆ. ಹಾಗೆಯೇ ಮೇಕೆದಾಟು ಯೋಜನೆಗೆ ಈ ಕೂಡಲೇ ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕಾಗಿದೆ. ಬಹುಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹದಾಯಿ ಯೋಜನೆ ಅದು ಇವತ್ತಿಗೂ ಕುಂಠಿತ ನಡೀತಾ ಇದೆ. ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಗೋವಾ ಸರ್ಕಾರಕ್ಕೆ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ಕಿವಿ ಹಿಂಡಿ ಇದು ಕುಡಿಯ ನೀರಿನ ಯೋಜನೆ, ಇದರಲ್ಲಿ ಅಡ್ಡಿಪಡಿಸಬೇಡ ಅಂತ ಹೇಳಿ
ಉತ್ತರ ಕರ್ನಾಟಕದ ಭಾಗದ ಜನರ ಕುಡಿಯೋಕ್ಕೋಸ್ಕರ ಈ ಮಹದಾಯಿ ಯೋಜನೆಯನ್ನು ಬೇಗ ಅನುಷ್ಠಾನಕ್ಕೆ ತರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಯುವ ಜನಾಂಗ ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ವಿಶೇಷವಾಗಿ ಕರ್ನಾಟಕದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವಂಥ ನಿಟ್ಟಿನಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. KG ಯಲ್ಲಪ್ಪ ಅಂತ ಹೇಳಿ. ನೋಡಿ, ಇದು ಮಧ್ಯ ಕರ್ನಾಟಕ ದಾವಣಗೆರೆ. ಇಲ್ಲಿಗೆ ತಕ್ಷಣ ಒಂದು ವಿಮಾನ ನಿಲ್ದಾಣದ ಅವಶ್ಯಕತೆ ಇದೆ. ಈಗ ಇಲ್ಲಿ ದಾವಣಗೆರೆಯಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಮೀನು ಇದೆ. ಆದರೆ ಈ ಪಕ್ಕದಲ್ಲಿ ಹರಿಹರದಲ್ಲಿ ಬಿರ್ಲಾ ಫ್ಯಾಕ್ಟ್ರಿಯ ಏರ್ ಸ್ಟ್ರಿಪ್ ಇದೆ. ಕೇಂದ್ರ ಸರ್ಕಾರ PPA ಮಾದರಿಯಲ್ಲಿ ಅದನ್ನೇ ಅಭಿವೃದ್ಧಿಪಡಿಸಿದರೆ ದಾವಣಗೆರೆ ಜನಕ್ಕೆ ಒಂದು ವಿಮಾನ ನಿಲ್ದಾಣ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಬಾರಿ ಕೇಂದ್ರ ಬಜೆಟಲ್ಲಿ ನಮಗೆ ಪ್ರಮುಖವಾಗಿ ಕರ್ನಾಟಕಕ್ಕೆ ರೈಲ್ವೆ ಯೋಜನೆಗಳನ್ನು ಭಾಳ ತ್ವರಿತವಾಗಿ ಮಾಡಿಕೊಡ್ಬೇಕು. ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು ದಶಕಗಳ ಕಾಲ ನಮ್ಮ ರೈತರ ಬೇಡಿಕೆ ಇದೆ, ಅದನ್ನು ಈಡೇರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಜೊತೆಗೆ ಮಧ್ಯ ಕರ್ನಾಟಕ ದಾವಣಗೆರೆ ಇರೋದ್ರಿಂದ ಮೊದಲು ಇಂಡಸ್ಟ್ರಿಯಲ್ ಹಬ್ ಇತ್ತಿದ್ದು, ದಾವಣಗೆರೆ ಮ್ಯಾಂಚೆಸ್ಟರ್ ಅಂತ ಇದ್ರು, ಈಗ ಅದು ಶಿಕ್ಷಣ ಸಂಸ್ಥೆಯಾಗಿ ಬದಲಾಗ್ತಾ ಇದೆ. ನಮಗೆ ಪ್ರಮುಖವಾಗಿ ಇಲ್ಲಿ ಒಂದು ಏರ್ಪೋರ್ಟ್ ಭಾಳ ಅಗತ್ಯ ಇದೆ. ಹಾಗಾಗಿ ಆಮೇಲೆ ತುಮಕೂರು ಟು ದಾವಣಗೆರೆ ನೇರ ರೈಲು ಮಾರ್ಗವನ್ನು ತ್ವರಿತವಾಗಿ ನಿರ್ಮಾಣ ಮಾಡಬೇಕು. ಜೊತೆಗೆ ನಮ್ಮ ಮರಿಯಮ್ನಹಳ್ಳಿಯಿಂದ ಮಂಗಳೂರು ಏನು ಸ್ಟೇಟ್ 25 ಇದೆ, ಅದನ್ನು ಹೈವೇ ಮಾಡೋದ್ರಿಂದ ನಮ್ಗೆ ಹಾರ್ಬರ್ ಕನೆಕ್ಟ್ ಆಗುತ್ತೆ. ಅದನ್ನು ಪ್ರಮುಖವಾಗಿ ಈ ಬಜೆಟಲ್ಲಿ ಪರಿಗಣಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಜೊತೆಗೆ ಮಧ್ಯ ಕರ್ನಾಟಕದ ಜನರ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆ, ರೈಲ್ವೆ ಯೋಜನೆಗಳನ್ನು ಈಡೇರಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಹಿಂದೆ ದಾವಣಗೆರೆ ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು. ಸುಮಾರು 9 ರಿಂದ 10 ಹತ್ತಿ ಮಿಲ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವು. ಸುಮಾರು ಸಾವಿರಾರು ಕಾರ್ಮಿಕರು ಅದನ್ನು ಬದುಕನ್ನು ಕಂಡುಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅದು ಇಂಡಸ್ಟ್ರಿ ಆವಾಸನ ಆಗಿರೋದ್ರಿಂದ ನಮಗೆ ಇಂಡಸ್ಟ್ರಿ ಬರಬೇಕಾಗಿದೆ. ಯಾಕಂದರೆ ಹರಿಹರದಲ್ಲಿ ನದಿ ಇದೆ, ಕನೆಕ್ಟಿವಿಟಿಗೆ ರೈಲ್ವೆ ಇದೆ ಮತ್ತು ನ್ಯಾಷನಲ್ ಹೈವೇ ಇದೆ. ಇದನ್ನು ಪರಿಗಣಿಸಿ ಪ್ರಮುಖವಾಗಿರ್ತಕ್ಕಂಥ ಈ ರಸಗೊಬ್ಬರ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಯನ್ನು ತರ್ತೀವಿ ಅಂತ ಹೇಳಿದರು. ಬಟ್ ಅದು ನ್ಯಾನೋ ಯೂರಿಯಾ ಗೊಬ್ಬರ ಆಗಿದ್ದರಿಂದ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಈಗಲೂ ಆ ಭೂಮಿ ರಿಸರ್ವ್ ಆಗಿಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮ ಇರೋದ್ರಿಂದ ಅಲ್ಲಿ ಬೃಹತ್ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ನಾಳೆ 1ನೇ ತಾರೀಕು ಕೇಂದ್ರ ಸರ್ಕಾರ ಏನು ಬಡ್ಜೆಟನ್ನು ತರ್ತಾ ಇದೆ. ಆ ಬಡ್ಜೆಟು ಕರ್ನಾಟಕದ ಕನ್ನಡಿಗರ ಪರವಾಗಿ ಇರುತ್ತಾ ಅನ್ನೋದು ನಮ್ಮ ನಿರೀಕ್ಷೆ. ಕಾರಣ ಇಷ್ಟು ವರ್ಷಗಳ ಕಾಲ ಏನೋ ಬೆರಳೆಣಿಕೆಯಷ್ಟು ಕಾಟಾಚಾರಕ್ಕೆ ಕರ್ನಾಟಕಕ್ಕೆ ಕೊಡುಗೆ ಕೊಡುವಂಥದ್ದು. ಇನ್ನು ದಾವಣಗೆರೆ ಮಟ್ಟಕ್ಕೆ ಬಂದರೆ ಇಲ್ಲಿವರೆಗೂ ಯಾವುದೇ ಆ ಥರದ ಒಂದು ಯೋಜನೆಯನ್ನು ಜಾರಿಗೆ ತರಲಿಲ್ಲ. ಉದಾಹರಣೆ, ದಾವಣಗೆರೆಗೆ ಎಲ್ಲ ಕರ್ನಾಟಕದ ಹೃದಯ ಭಾಗ ದಾವಣಗೆರೆ ಜ್ಞಾನಕಾಶಿ ಅಂತ ಹೆಸರು ಪಡೆದಂಥ ದಾವಣಗೆರೆ, ಅಂದರೆ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಕಾರ್ಖಾನೆ ದಾವಣಗೆರೆ ಅಂತ ಆಗಿದೆ. ಇಲ್ಲಂತ ದೆಹಲಿ ಸಮೇತ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂಥದ್ದು ಮಟ್ಟಕ್ಕೆ ಸ್ಪರ್ಧಾತ್ಮಕದಲ್ಲಿ ಬೆಳೆದಿದ್ದಾರೆ ದಾವಣಗೆರೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು. ಆ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಒಂದು IIT ಕಾಲೇಜನ್ನು ಸ್ಥಾಪನೆ ಆಗಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಪಡಿಸ್ತದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಒಳಪಡಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಇರ್ಬೋದು, ಇವತ್ತು ಬ್ಯಾಂಕ್ಗಳು ಇರ್ಬೋದು, ಅಂಚೆ ಕಚೇರಿ ಇರ್ಬೋದು, ರೈಲ್ವೆ ಇಲಾಖೆ ಇರ್ಬೋದು, ಆ ಸ್ಥಳೀಯ ಭಾಷಿಕರಿಗೆ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈ ಎತ್ಕೊಂಡ್ರೆ ಮಾತ್ರ ನಿಮ್ಮ ಸರ್ಕಾರ ಪರವಾಗಿ ಕನ್ನಡಿಗರು ಧ್ವನಿಯಾಗಿ ನಿಲ್ತಾರೆ. ಇಲ್ಲ ಅಂದರೆ ನೀವು ಮತ್ತು ಉತ್ತರ ಭಾರತೀಯರನ್ನ ತಂದು ತುಂಬುವಂಥದ್ದಾದರೆ ನಿಮ್ಮ ಕೇಂದ್ರ ಸರ್ಕಾರದ ಮುಂದಿನ ದಿನದಲ್ಲಿ ನಿಮ್ಮ ಪಕ್ಷಕ್ಕೆ ಕೈ ಹಿಡಿಯೋದು ಕನ್ನಡಿಗರು ಕೈ ತಪ್ಪತ್ತೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ದಾವಣಗೆರೆಯಿಂದ ಚಿತ್ರದುರ್ಗ ಮೂಲಕ ತುಮಕೂರಿಗೆ ಹೋಗುವಂಥ ರೈಲ್ವೆ ಮಾರ್ಗ ಅದು ಸರ್ವೆ ಮಾಡಿ ಕೈ ಬಿಟ್ಟಿದ್ದೀರಿ, ಆದರೆ ಇಲ್ಲಿವರೆಗೂ ಅದು ಕಾಮಗಾರಿ ಕೈ ಎತ್ಕೊಂಡಿಲ್ಲ. ತಕ್ಷಣ ಕಾಮಗಾರಿ ಕೈ ಎತ್ಕೋಬೇಕು. ಆ ವಿಚಾರವಾಗಿ ನಮ್ಮ ದಾವಣಗೆರೆ ಸಂಸದರು ಧ್ವನಿ ಎತ್ತಬೇಕು. ಮತ್ತು IIT ಕಾಲೇಜ್ನ ಮತ್ತು IT ಹಬ್ಬಗಳನ್ನ ತರ್ತೀವಿ ಅಂತ ಹೇಳಿದರು. IT ಹಬ್ಬ ಯಾಕಂದರೆ ವಿದ್ಯಾರ್ಥಿಗಳನ್ನ LKG ಇಂದ ಹಿಡಿದು ಡಿಗ್ರಿ, ಇಂಜಿನಿಯರ್, ಮೆಡಿಕಲ್ವರೆಗೂ ಇಲ್ಲೇ ಕಾಲೇಜುಗಳಿದ್ದಾವೆ. ಆದ ಕಾರಣ ಇಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉತ್ಪನ್ನ ಆಗಿ ಹೊರ ಬರೋದ್ರಿಂದ ಅವ್ರನ್ನ ಇಲ್ಲಿ ಉದ್ಯೋಗಸ್ಥರನ್ನು ಮಾಡೋದು ದಾವಣಗೆರೆಯ ಸಂಸದರು ಮತ್ತು ಉಸ್ತುವಾರಿಗಳ ಸಚಿವರ ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಪಡಿಸ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.